ನಿನ್ನೆ ನಡೆದ ಪರಿಶಿಷ್ಟ ಜಾತಿ ವರ್ಗಗಳ ವಿಜಿಲೆನ್ಸ್ ಕಮಿಟಿ ಸಭೆಯಲ್ಲಿ ಕಾಡುಗೋಡಿ ಪ್ರದೇಶದ ತಿನ್ನೂರು ಗ್ರಾಮದ ದಲಿತರ ಜಮೀನುಗಳನ್ನು ಅರಣ್ಯಾಧಿಕಾರಿಗಳು ಅಕ್ರಮವಾಗಿ ಅವುಗಳನ್ನು ಇದ್ದ ಮನೆಗಳನ್ನು ಎಲ್ಲ ಒಡೆದು ಹಾಕಿ ಆ ಜಮೀನನ್ನು ಕಬ್ಜಾ ಮಾಡಿರ್ತಕ್ಕಂಥ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಇದು ಕೋರ್ಟ್ನ ಆದೇಶ ಇರ್ತಕ್ಕಂಥದ್ದೇ ಬೇರೆ. 711 ಎಕರೆ ಜಮೀನು ಫಾರೆಸ್ಟ್ಗೆ ಸೇರಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. 250-300 ಎಕರೆ KDB ಈಗಾಗಲೇ ಫ್ಯಾಕ್ಟರಿಗಳನ್ನು ಕಟ್ಟಿಯಾಗಿದೆ ತಗೊಂಡು. 250 ಎಕರೆ ರೈಲ್ವೆಗೆ ಸೇರಿ ಹೋಗಿದೆ. ಇನ್ನು ಪ್ರೈವೇಟ್ ಲ್ಯಾಂಡ್ಗಳು ಕೆಲವರು ತಗೊಂಡು ಫ್ಯಾಕ್ಟರಿಗಳು ಆಗಿದೆ, ಅಪಾರ್ಟ್ಮೆಂಟ್ಗಳು ಬಂದಿದೆ. ಜೊತೆಗೆ ಮೆಟ್ರೋಗೆ 45 ಎಕರೆ ಕೊಟ್ಟಿದೆ. ಈಗ ಉಳಿದಿರೋದು ಕೇವಲ 120 ಎಕರೆ. ಇದು ಪಕ್ಕ ಅಲ್ಲಿ ಆ ಊರಿನ ದಲಿತರ ಜಮೀನುಗಳು. ಅಲ್ಲಿ ತಿನ್ನೂರು ಅಂತಕ್ಕಂಥ ಗ್ರಾಮವೇ ಇರಲಿಲ್ಲ. ಯಾರು ಜೀತ ಪದ್ಧತಿ ಮಾಡಿಕೊಂಡು ಬೇರೆಯವರ ಮನೆಯಲ್ಲಿ ಜೀತ ಮಾಡ್ತಿದ್ರು ಅಂತವರಿಗೆ ಪರಿಹಾರ ಕೊಡಬೇಕು ಅನ್ನೋ ಕಾರಣದಿಂದ 1950ರಲ್ಲಿ ಸರ್ಕಾರ ಆ ಕಾಲದಲ್ಲಿ ಈ ಜಮೀನನ್ನ ಅವರಿಗೆ 4 ಎಕರೆ 5 ಎಕರೆ ಮನೇನೂ ಕೊಡ್ತದೆ, 4-5 ಎಕರೆ ಜಮೀನುಗಳನ್ನು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾರೆ. ಕೊಟ್ಟ ನಂತರ ಅಲ್ಲಿಂದ ಇಲ್ಲಿಯವರೆಗೂ ಅವರು ವ್ಯವಸಾಯ ಮಾಡ್ಕೊಂಡು ಬರ್ತಿದ್ರೆ ಅಂತ ಜಮೀನುಗಳನ್ನ ಈಗ ಈ ಅರಣ್ಯದ ಹೆಸರಿನಲ್ಲಿ ಕೆಲವು ಅಧಿಕಾರಿಗಳು ಚೀಫ್ ಸೆಕ್ರೆಟರಿಗೂ ಗೊತ್ತಿಲ್ಲ, DIGಗೂ ಗೊತ್ತಿಲ್ಲ, DIG ಅವರ ಆದೇಶ ಇಲ್ಲ. ಕೆಲವರು ಲೋಕಲಿ ಯಾರ ಒತ್ತಡ ಇದೆ ಅಂತ ಗೊತ್ತಿಲ್ಲ, ಹೋಗಿ ಪೊಲೀಸ್ನವರು ಕೋರ್ಟ್ ಆದೇಶ ಇದೆ ನೀವು ನಮಗೆ ಸಹಕಾರ ಕೊಡಿ ಅಂತೇಳಿ ಲೋಕಲ್ ಪೊಲೀಸ್ ಆಫೀಸರ್ಗೆ ಒತ್ತಾಯಪೂರ್ವಕವಾಗಿ ಅವರನ್ನ ಉಪಯೋಗಿಸ್ಕೊಂಡು ಈ ಜಮೀನುಗಳನ್ನ ಎಲ್ಲವನ್ನು ಕಬ್ಜಾ ಮಾಡಿ ಈಗ ಗಿಡ ನೆಡತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾನು ಸದನದಲ್ಲೂ ತೆಗೆದಾಗ ಅದಕ್ಕೆ ಹಾರಿಕೆ ಉತ್ತರವನ್ನ ಮಾನ್ಯ ಸಚಿವರು ಕೊಟ್ಟಿದ್ರು. ಈಗ ಕೂಲಂಕುಷ ಪರಿಶೀಲನೆ ಮಾಡಲಾಗಿ ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆ ಈ ಜಮೀನುಗಳನ್ನು ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ಒಂದು, ಯಾರ್ಯಾರು ಅಧಿಕಾರಿಗಳು ಈ ಇದರಲ್ಲಿ ಸೇರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೌಖಿಕ ಆದೇಶ ಕೊಟ್ಟಿದ್ದಾರೆ. ನೋಡಿ, ತಕ್ಷಣ ಇವ್ರು ಯಾರ್ಯಾರು ನಾನು ಕೇಳಿದೆ, ಅವರೆಲ್ಲರ ಮೇಲೂ ಅಟ್ರಾಸಿಟಿ ಆಕ್ಟ್ ನಲ್ಲಿ ಕೇಸ್ ಹಾಕಬೇಕು. ಯಾಕೆ ಅಂತಂದ್ರೆ ಇವರು ಇದು ಹೋಗುವಂತ ಅವಶ್ಯಕತೆನೇ ಇರಲಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಇವರು ಯಾವ ರೀತಿ ಹೋಗಿ ಅತಿಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಆದ್ರಿಂದ DIGಗೂ ನಿನ್ನೆ ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ, ಮಾನ್ಯ ಚೀಫ್ ಸೆಕ್ರೆಟರಿಗಳಿಗೂ ಹೇಳಿದ್ದಾರೆ. ಆದ್ರಿಂದ ನಾನು ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ. ಈಗ DIG ಅವರಿಗೂ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೇನು ಅಟ್ರಾಸಿಟಿ ಆಕ್ಟ್ ನಲ್ಲಿ ಕೇಸ್ ಹಾಕಬೇಕು, ಮತ್ತೆ ಇವರ ಜಮೀನುಗಳನ್ನು ವಾಪಸ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಿದ್ದೆ. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಇವತ್ತು ಬಂದಿದ್ದ ಈಗ ಮೊದಲಿಂದ ವೈಯಕ್ತಿಕವಾಗಿ ಒಬ್ಬೊಬ್ಬರು ಕೂಡ ಕೊಡ್ತಾ ಬಂದಿದ್ದಾರೆ, ಆದ್ರೆ ಏನು ಆದೇಶಗಳಿಲ್ಲ. ಇವತ್ತಿಗೂ ಕೂಡ ಕೋರ್ಟ್ನಲ್ಲಿ ಸುಮಾರು 20-30 ಜನರು ಹೋಗಿ ಕೋರ್ಟ್ ಕೂಡ ಆದೇಶ ಆಗಿದೆ, ಸ್ಟೇ ಕೊಟ್ಟಿದ್ದಾರೆ, ಅದನ್ನ ಯಥಾಸ್ಥಿತಿಯನ್ನ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಆಫೀಸರ್ಗಳ ಎಲ್ಲಕ್ಕೂ ಕೇರ್ ಮಾಡದೆ ಇವತ್ತು ಕೋರ್ಟ್ ಆದೇಶ ಏನು ಬೇಕಾದರೂ ಇರಲಿ, ಇದು ನಮ್ಮ ಜಮೀನು ಅಂತ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ದುಂಡಾವರ್ತಿ, ದಲಿತರ ಮೇಲೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ದುಂಡಾವರ್ತಿ ಆಗಿರೋದ್ರಿಂದ ಪೊಲೀಸ್ ಆಫೀಸರ್ಗಳು ಆಮೇಲೆ ತಹಸೀಲ್ದಾರರನ್ನ ಸೇರಿ DC ಅವರಿಂದ ಸೇರಿ ಅವರು ಯಾರು ಈ ಇದನ್ನೆಲ್ಲ ತಿದ್ದಿದ್ದಾರೆ, ದಾಖಲೆಗಳನ್ನು ತಿದ್ದಿ ಇವತ್ತು ಫಾರೆಸ್ಟ್ ಅಂತ ಬರೆದಿದ್ದಾರೆ. ಮೊದಲಿಂದ ಖಾತೆ, ಪಾಣಿ, ಪಟ್ಟ, ರಸೀದಿಗಳು ಎಲ್ಲವೂ ರೈತರದೇ ಇದ್ದಾಗ ಅದನ್ನು ಯಾರು ತಿರುಚಿದ್ದು, ಯಾರು ಅದು ಸರ್ಕಾರಿ ಅಂತ ಮಾಡಿದ್ದು ಅಥವಾ ಫಾರೆಸ್ಟ್ ಅಂತ ಮಾಡಿದ್ದು, ಎಲ್ಲರ ಮೇಲೇನು ಅಟ್ರಾಸಿಟಿ ಕೇಸ್ ಹಾಕಿ
ಅವರು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಬೇಕು ಅಂತೇಳಿ ನೋಡಿ, ಅನೇಕ ಅಲ್ಲಿನ ಸ್ಥಳೀಯರು ಕೂಡ ಬಂದಿದ್ದಾರೆ ನನ್ನ ಜೊತೆಯಲ್ಲಿ ಇವರು. ಅವರನ್ನು ಕರ್ಕೊಂಡೋಗಿ ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೇನೆ ಮತ್ತು ಈಗ DIGಗೆ ಕೊಡಬೇಕು ಅಂತೇಳಿ ಈ ಪತ್ರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಇನ್ನೊಂದು 2-3 ದಿವಸದಲ್ಲಿ ಚೀಫ್ ಸೆಕ್ರೆಟರಿ ಅವರು ಇರಲಿಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ಅನೇಕ ದಾಖಲೆಗಳು ನಮ್ಮಲ್ಲಿವೆ, ಇದು ರೈತರಿಗೆ ಸಂಬಂಧಪಟ್ಟಿದ್ದು ಅಂತ. ಅದನ್ನು ಕೂಡ ಅವರಿಗೆ ತಂದು ತಲುಪಿಸೋ ಕೆಲಸವನ್ನ ಮಾಡ್ತೇವೆ.